ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಮತ್ತು ಏನಾದರೂ ಜಾಬ್ ನೋಡ್ತಾ ಇದ್ದರೆ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಇದು ವಿಡಿಯೋ ಇಟ್ ಈಸ್ ಫಾರ್ ಓನ್ಲಿ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಸೊ ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ವೆರಿಫೈ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ. ಸೊ ಈ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರಾದರೂ ₹1 ಕೇಳಿದ್ರು ಕೂಡ ಕೊಡಬೇಡಿ ಜಾಬ್ಗೆ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಯಾವ ಜಾಬು ಹೆಂಗೆ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ನೋಡೋಣ. ಡೆಲ್ಟೆಕ್ ಅನ್ನೋ ಕಂಪ್ನಿ ಇವರು 29th ಏಪ್ರಿಲ್ ಓಪನಿಂಗ್ ಬಿಟ್ಟಿದ್ದಾರೆ. ಇನ್ನು ಹೈರಿಂಗ್ ನಡೆಸ್ತಾರೆ ಅಂತ ಅಂದರೆ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ನ. ಅಸೋಸಿಯೇಟ್ ಫೈನಾನ್ಷಿಯಲ್ ಓಪ್ ಸ್ಪೆಷಲಿಸ್ಟ್ ರೋಲ್ಗೆ ಇವರು ಹೈರಿಂಗ್ ನಡೆಸ್ತಾ ಇರೋದು. ಇದು ಬ್ಯಾಂಗ್ಳೂರ್ ಲೊಕೇಶನ್ ಅಂತಂದರೆ ಕರ್ನಾಟಕದವ್ರಿಗೆ ಅಂದರೆ ಬ್ಯಾಂಗ್ಳೂರ್ ಲೊಕೇಶನ್ಗೆ ಅದು ರಿಮೋಟ್ ಪೊಸಿಷನ್. ಬ್ಯಾಂಗ್ಳೂರಲ್ಲಿ ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲ ರಿಮೋಟ್ ಅಂತ ಅಂದರೆ ವಿತಿನ್ ಕರ್ನಾಟಕ ಅಪ್ಲೈ ಮಾಡ್ಬೋದು. ಸೊ ಆಲ್ ಓವರ್ ಇಂಡಿಯಾ ಕೂಡ ಅಪ್ಲೈ ಮಾಡ್ಬೋದು, ಯಾಕೆಂದರೆ ಇದು ರಿಮೋಟ್ ಪೊಸಿಷನ್ ಆಗಿರುತ್ತೆ. ಸೊ ಕಂಪ್ನಿ ಸಮ್ಮರಿ ನೋಡೋದಾದ್ರೆ ಆಸ್ ದ ರೆಕಗ್ನೈಸ್ಡ್ ಗ್ಲೋಬಲ್ ಸ್ಟ್ಯಾಂಡರ್ಡ್ ಫಾರ್ ಪ್ರಾಜೆಕ್ಟ್ ಬೇಸ್ಡ್ ಬಿಸ್ನೆಸ್ ಅಂತ ಇದಂತ ಅಂದರೆ ಸರ್ವಿಸ್ ಬೇಸ್ಡ್ ಕಂಪ್ನಿ. ಡೆಲ್ಟೆಕ್ ಡೆಲಿವರ್ ಸಾಫ್ಟ್ವೇರ್ ಆ್ಯಂಡ್ ಇನ್ಫಾರ್ಮೇಷನ್ ಸೊಲ್ಯೂಷನ್ ಟು ಹೆಲ್ಪ್ ಆರ್ಗನೈಸೇಷನ್ ಅಚೀವ್ ದಿಸ್ ಪರ್ಪಸ್ ಅಂತಂದರೆ ಬೇರೆ ಬೇರೆ ಕಂಪ್ನಿಗಳಿಗೆ ಕ್ಲೈಂಟ್ ಥರ ತೊಗೊಂಡು ಅವ್ರಿಗೆ ಸರ್ವಿಸ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರ್ ಮಾರ್ಕೆಟ್ ಲೀಡರ್ಶಿಪ್ ಸ್ಟೀಮ್ಸ್ ಫ್ರಮ್ ದ ವರ್ಕ್ ಆಫ್ ಅವರ್ ಡೈವರ್ಸ್ ಎಂಪ್ಲಾಯ್ ಟು ಹೂ ಆರ್ ಯುನೈಟೆಡ್ ಬೈ ಪ್ಯಾಷನ್ ಫಾರ್ ಲರ್ನಿಂಗ್, ಗ್ರೋಯಿಂಗ್ ಆ್ಯಂಡ್ ಮೇಕಿಂಗ್ ಅಟ್ ಡಿಫ್ರೆಂಟ್ ಅಂತ ಕೂಡ ಹೇಳಿದ್ದಾರೆ. ಸೊ ಬೇಕಾದ್ರೆ ನೀವು ಇನ್ನೂ ಬೇಕಾದ್ರೆ ಓದ್ಕೋಬಹುದು. ನೆಕ್ಸ್ಟ್ ಕೆಳಗಡೆ ಬಿಸ್ನೆಸ್ ಸಮರಿ ನೋಡೋಣ. Like interested in joining global finance team at the empower of our project based customer around the world to build cities and launch a spacecraft ಅಂತಂದರೆ ಹಿಂಗೆ ಬೇರೆ ಕ್ಲೈಂಟ್ಗೆ ನಾವು ವರ್ಕ್ ಮಾಡೋದು. ವಾಂಟ್ ಟು ಬಿ ಪಾರ್ಟ್ ಆಫ್ ಟೀಮ್ ದಟ್ ಎಂಬರ್ಸ್ ಕೆರಿಯರ್ ಗ್ರೋತ್ ಥ್ರೂ ದ ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ಇನ್ ಈಚ್ ಟೀಮ್ ಮೆಂಬರ್ಸ್ ಡೆವಲಪ್ಮೆಂಟ್ ಅಂತ ಕೂಡ ಹೇಳಿದ್ದಾರೆ. ಸೊ ಬೇರೆ ಬೇರೆ ಟೀಮ್ ಡೆವಲಪ್ಮೆಂಟ್ ಆಗ್ತೀವಿ ಈ ಜಾಬ್ಗೆ ಜಾಯ್ನ್ ಆದರೆ. This is your opportunity to work for an award-winning company with a dynamic growth strategy and finance team committed to bring passion ಅಂತ ಕೂಡ ಹೇಳಿದ್ದಾರೆ. ಯಾರ್ಯಾರಿಗೆ ಪ್ಯಾಷನ್ ಇದೆ ಅವರು ಕೂಡ ಈ ರೋಲ್ಗೆ ಅಪ್ಲೈ ಮಾಡ್ಬೋದು. Integrity and customer focus into everything we do. We value flexible collaboration and work-life balance coming together both in person and remotely. ಸೊ ಇವರು ಅಂತಂದರೆ ಪರ್ಸನ್ ಆಫೀಸ್ ಕೂಡ ಇದೆ ಅಂತಂದರೆ ಸ್ವಲ್ಪ ಪೊಸಿಷನ್ನು ರಿಮೋಟ್ ಆಗು ಕೂಡ ಆಪರೇಟ್ ಮಾಡ್ತಿದ್ದೀವಿ ಅಂತ ಕೂಡ. ಇನ್ನು ಪೊಸಿಷನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಓವರ್ಲುಕ್ ದ ಎಂಟೈರ್ ಪ್ರೊಸೆಸ್ ದಟ್ ಸ್ಟಾರ್ಟ್ ಫ್ರಮ್ ಕಸ್ಟಮರ್ ಎನ್ಕ್ವೈರಿ, ಸೇಲ್ಸ್ ಆರ್ಡರ್ ಟು ಡೆಲಿವರ್ ಆ್ಯಂಡ್ ಇನೋವೆನ್ಸಿಂಗ್ ಅಂತಂದರೆ ಒಂದು ಆರ್ಡರ್ನ ಡೆಲಿವರ್ ಮಾಡೋದು ಫಸ್ಟ್ ಸೈಕಲಿಂದ ಲಾಸ್ಟ್ ಸೈಕಲ್ವರೆಗೂ ನಮ್ಮದು ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿದ್ದಾರೆ. ದ ಬಿಲ್ಲಿಂಗ್ ಪ್ರೊಸೆಸಿಂಗ್ ಟೀಮ್ ಫೋಕಸ್ ಆನ್ ದ ಪ್ರೊಸೆಸ್ ಆಫ್ ಕ್ರಿಯೇಟಿಂಗ್ ಆ್ಯಂಡ್ ಇಶ್ಯೂಯಿಂಗ್ ದ ಕಸ್ಟಮರ್ ಇನೋವೆನ್ಸಿವ್ ಅಂತ ಅಂದರೆ ಅವ್ರಿಗೆ ಬಿಲ್ ಜನರೇಟ್ ಮಾಡೋದು ವಿತ್ GST ಅದೆಲ್ಲ ನಮ್ಮ ಜವಾಬ್ದಾರಿಯಾಗಿರುತ್ತೆ. The role required a good understanding of innovative collection, account receivable, order management, sales order and order processing, ಆರ್ಡರ್ ಫುಲ್ಫಿಲ್ಮೆಂಟ್ ಆ್ಯಂಡ್ ಜರ್ನಲ್ ಎಂಟ್ರೀಸ್ ಅಂತ ಅಂದರೆ ಈಗ ಸೇಲ್ಸ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ನಾಲೆಡ್ಜ್ ಇರಬೇಕು. ದಿಸ್ ರೋಲ್ ಮೇ ರಿಕ್ವೈರ್ ಫಾಲೋ ಅಪ್ ವಿತ್ ದ ಕಸ್ಟಮರ್ ಆ್ಯಂಡ್ ಇಂಟರ್ನಲ್ ಟೀಮ್ ಅಂತಂದರೆ ಕಸ್ಟಮರ್ಸ್ ಜೊತೆ ಮಾತಾಡೋದು ಕೂಡ ಇರ್ಬೋದು, ಅಂತಂದರೆ ಇಂಟರ್ನಲ್ ಟೀಮ್ ಜೊತೆನೂ ಮಾತಾಡೋದು ಇರುತ್ತೆ ಅಂತ ಹೇಳಿದ್ದಾರೆ. ಇನ್ ದಿಸ್ ರೋಲ್ ಯು ವಿಲ್ ರಿಕ್ವೈರ್ ಟು ಅನಲೈಸ್ ಆ್ಯಂಡ್ ಸಾಲ್ವ್ ಲೋವರ್ ಕಾಂಪ್ಲೆಕ್ಸಿಟಿ ಪ್ರಾಬ್ಲಮ್ ಅಂತಂದರೆ ಬಿಲೋ ಅವರೇಜ್ಗಿಂತ ಕಾಂಪ್ಲೆಕ್ಸ್ ಇರೋವಂಥ ಕ್ವೆರೀಸ್ ಅಷ್ಟೇ ನೀವು ಸಾಲ್ವ್ ಮಾಡೋದು. ನಿಮ್ಗೆ ಏನಾದರೂ ಸ್ವಲ್ಪ ಡೌಟ್ ಬಂತು ಅಂದರೂ ನೆಕ್ಸ್ಟ್ ಲೆವೆಲ್ಗೆ ನೀವು ಎಸ್ಕಲೇಟ್ ಮಾಡ್ಬೋದು ಇದನ್ನ. ಯು ಹ್ಯಾವ್ ಲಿಮಿಟೆಡ್ ಎಕ್ಸ್ಪೋಜರ್ ವಿತ್ ಅ ಕ್ಲೈಂಟ್ ಆ್ಯಂಡ್ ರೆಪ್ಲಿಕಾನ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ನಿಮಗೆ ಕ್ಲೈಂಟ್ಗೆ ಡೈರೆಕ್ಟು ಬಿಟ್ಬಿಡಲ್ಲ. ಸೊ ಅವ್ರದ್ದೇನಾದ್ರು ಕ್ವೆರೀಸ್ ಇದ್ದರೆ ನೀವು ಸಾಲ್ವ್ ಮಾಡಿ ಅಂತ ಮಿನಿಮಮ್ ಎಕ್ಸ್ಪೋಜರ್ ಇರುತ್ತೆ ಅಷ್ಟೇ ಅಂತ ಹೇಳಿದ್ದಾರೆ. ಯು ವಿಲ್ ಬಿ ಗಿವನ್ ಮಾಡರೇಟ್ ಲೆವೆಲ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಡೈಲಿ ವರ್ಕ್ ಟಾಸ್ಕ್ ಆ್ಯಂಡ್ ಡೀಟೇಲ್ ಇನ್ಸ್ಟ್ರಕ್ಷನ್ ಆ್ಯಂಡ್ ನ್ಯೂ ಅಸೈನ್ಮೆಂಟ್ ಅಂತಂದರೆ ಎವ್ರಿ ಡೇ ಯಾವ ಥರ ವರ್ಕ್ ಮಾಡಬೇಕು ಅನ್ನೋದು ಡೀಟೇಲ್ ಆಗಿ ಇವರು ಇನ್ಫಾರ್ಮ್ ಮಾಡ್ತಾರೆ ನಮಗೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಗ್ರ್ಯಾಜುಯೇಟ್ಸ್ BSc BCom BA ಯಾರು ಬೇಕಾದ್ರೂ ಈ ರೋಲ್ಗೆ ಅಪ್ಲೈ ಮಾಡ್ಬೋದು, ಎನಿ ಗ್ರ್ಯಾಜುಯೇಟು. ಇಲ್ಲಿ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಮತ್ತು ಗ್ಲೋಬಲ್ ಅಂತಂದರೆ ರೊಟೇಷನಲ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಸೊ ಕೆರಿಯರ್ ಇಂಟ್ರೆಸ್ಟ್ ಏನಾದ್ರು ಫಿನಾನ್ಸಲ್ಲಿದ್ದರೆ ನಿಮಗೆ ಇದು ಗುಡ್ ಅಪ್ಲಿಕೇಶನ್ ಅಂತಂದರೆ ಗುಡ್ ಜಾಬ್ ಅಂತ ಹೇಳಿದ್ದಾರೆ. ಸೊ ಟ್ರಾವೆಲ್ ರಿಕ್ವೈರ್ಮೆಂಟ್ ಯಾವುದೇ ರೀತಿ ಇರೋದಿಲ್ಲ. ಈಗ ಹೇಗೆ ಅಪ್ಲೈ ಮಾಡೋದು ಅಂತ ಅಂದರೆ ಇಲ್ಲಿ ಅಪ್ಲೈ ಟು ಜಾಬ್ ಅಂತ ಕೊಡಬೇಕಾಗುತ್ತೆ.
ನಿಮ್ಮಿಷ್ಟ. ನೀವು ಲಾಗಿನ್ ವಿತ್ ಸೈನ್ ಇನ್ ವಿತ್ ಗೂಗಲ್ ಕೊಡ್ತೀರಾ ಅಥವಾ ಮ್ಯಾನ್ಯುಯಲಿ ಫಿಲ್ ಮಾಡ್ತೀರಾ? ನಾನು ನಮ್ಗೆ ಸೈನ್ ಇನ್ ವಿತ್ ಗೂಗಲೇ ಕೊಡ್ತೀನಿ. ಸೊ ಇದು ಅಪ್ಲಿಕೇಶನ್ 4 to 6 ಮಿನಿಟ್ಸ್ ತಗೊಳುತ್ತೆ. ಬೇಗ ಬೇಗ ಹೇಳ್ಬಿಡೋಣ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಕೊಡೋಣ. ಇಲ್ಲಿ ನಾವು ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಮ್ಮ ನೇಮ್ ಎಲ್ಲ ತಗೊಳುತ್ತೆ. ಕಂಟ್ರಿ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ನಮ್ಮದು ಸ್ಟೇಟ್ ಯಾವುದು, ಮತ್ತು ನಮ್ಮದು ಕರೆಂಟ್ ಸ್ಯಾಲ್ರಿ ಏನಾದ್ರು ಇದ್ರೆ ಎಷ್ಟು ಅಂತ ಕೇಳ್ತಿದ್ದಾರೆ. ಡಿಸೈಡ್ ಸ್ಯಾಲ್ರಿ ಏನು ಅಂತ ಕೇಳ್ತಿದ್ದಾರೆ. ಮತ್ತು ಅವೈಲೇಬಿಲಿಟಿ ಟು ಸ್ಟಾರ್ಟ್, ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಈ ಜಾಬಿಗೆ ಸೆಲೆಕ್ಟ್ ಆದರೆ ಅಂತ ಕೇಳ್ತಿದ್ದಾರೆ. ಲಿಂಕ್ಡ್ಇನ್ ಪ್ರೊಫೈಲ್ ಏನು ಮ್ಯಾಂಡೇಟರಿ ಇಲ್ಲ. ಮತ್ತು ಸೋರ್ಸ್ ನೋಟ್ ರಿಮಾರ್ಕ್ ಏನಾರ ಇದ್ರೆ ಹಾಕೊಳ್ಳಿ. ಮತ್ತು ಇಲ್ಲಿ ಡೆಲ್ಟಾ ಏನಾರ ಎನಿ ಕೋಡ್ ರೆಫರೆನ್ಸ್ ಇದ್ದರೆ ಹಾಕೊಳ್ಳಿ. ಇಲ್ಲ ಅಂತಂದರೆ ನಾಟ್ ಅಪ್ಲಿಕೇಬಲ್ ಅಂದ್ಬಿಟ್ಟು ಸೇವ್ ಅಂಡ್ ಕಂಟಿನ್ಯೂ ಕೊಡಬೇಕು. ಸೋರ್ಸ್ ಫ್ರಮ್ ಡೆಲ್ಟಾಕ್ ಅಂತ ಇದೆಯಲ್ಲ, ನಿಮ್ದು ಅಫಿಷಿಯಲ್ ಇಮೇಲ್ ಅಡ್ರೆಸ್ ಕೊಡಿ. ಸೊ ನೆಕ್ಸ್ಟ್ ಅದಾದಮೇಲೆ ಎಲ್ಲ ಕಂಪ್ಲೀಟ್ ಆಗಿದೆ. ಸ್ಕ್ರೋಲ್ ಡೌನ್ ಮಾಡೋಣ. ಎಲ್ಲ ಆದಮೇಲೆ ಇಲ್ಲಿ ಸೆಂಡ್ ಮೈ ಅಪ್ಲಿಕೇಶನ್ ಅಂತ ಕೊಡಬೇಕು. ಸೊ ಅಪ್ಲಿಕೇಶನ್ ಸೆಂಡ್ ಆಗಿದೆ ನೋಡಿ. ವಿಡ್ ಲೈಕ್ ಟು ಟೇಕ್ time to express our application to you. We will review your skills and experience to see if there are any matches with our open position. If there is, we will contact by our team ಅಂತ ಅಂದರೆ ನಮ್ಮದು ಸ್ಕಿಲ್ಸು ಮತ್ತು ನಮ್ಮದು ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಮ್ಯಾಚ್ ಆದರೆ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೇಕಾದ್ರೆ ನೀವು ಇಲ್ಲಿ ವ್ಯೂ ಅಪ್ಲಿಕೇಶನ್ ನೋಡ್ಬೋದು. ಸೊ ನೋಡಿ, ಆಲ್ರೆಡಿ ಸಬ್ಮಿಟೆಡ್ ಅಪ್ಲಿಕೇಶನ್ ಅಂತ ಇದೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಇಲ್ಲಿ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ನ ಕೇಳಿಲ್ಲ, ಜಸ್ಟ್ ಎನಿ ಗ್ರ್ಯಾಜುಯೇಟ್ನ ಕೇಳಿದ್ದಾರೆ. ಸೊ ಇದೊಂದು ಗುಡ್ ಆಪರ್ಚುನಿಟಿ. ನೀಡಿರೋರ್ಗೂ ಶೇರ್ ಮಾಡಿ. ಆ್ಯಂಡ್ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.